ನಮಸ್ಕಾರ. ನಾನು 28ನೇ ವಾರ್ಡು ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ. ಐಷಾ ಸಿಕಂದರ್ ಅಂತ ಹೇಳಿ. ಇವತ್ತು ಮಾಧ್ಯಮದವ್ರ ಮುಂದೆ ಬರೋ ಕಾರಣ ಏನಂತ ಹೇಳಿದ್ರೆ, ಒಂದು 2-3 ದಿವಸದ ಹಿಂದೆ ಶಾಸಕರು ನಮ್ಮ ವಾರ್ಡಿಗೆ ಬಂದಿದ್ರು. ವಾರ್ಡಿಗೆ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಾಯಿತು. ಈ ಅಭಿವೃದ್ಧಿ ವಿಚಾರದಲ್ಲಿ ಏನಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ, ಶಾಸಕರು ಯಾವುದೋ ಕಿವಿ ಮಾತು ಕೇಳ್ಕೊಂಡು ನಮ್ಮ ವಾರ್ಡನ್ನು ಅಭಿವೃದ್ಧಿ ಪಡಿಸೋಕ್ಕೆ ಅಡ್ಡಿಪಡಿಸ್ತಿದ್ರು. ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಮಾಡ್ತೀನಿ ಅಂತ ಹೇಳ್ತಿದ್ರು. ಮತ್ತು ಅವರು ಶಾಸಕರು ಒತ್ತಡದಿಂದ ಅವರು ಅಭಿವೃದ್ಧಿ ಪಡಿಸೋಕ್ಕೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಈ ಮಾಧ್ಯಮದವರು ಈ ಥರ ಸುದ್ದಿ ಮಾಡಿದಾಗ ಶಾಸಕರು ಬಂದು ಅಲ್ಲಿಗೆ ಏನು ಇಲ್ಲಿ ಚರಂಡಿ ಕಾಮಗಾರಿ ಮಾಡೋದು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿಸಿದ್ರೆ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ನಾನು. ಅದಾದ ನಂತರ ಶಾಸಕರು ಒಂದು ಮಾತು ಹೇಳ್ತಾರೆ, ಮುಸ್ಲಿಂ ಏರಿಯಾಗಳಲ್ಲಿ ನಾನು ಬಿಟ್ಟರೆ ಇನ್ಯಾರೂ ಅಭಿವೃದ್ಧಿ ಪಡಿಸೋಕ್ಕಾಗ್ತಿರ್ಲಿಲ್ಲ, ನಾನು ಬಂದಮೇಲೆ ಅಭಿವೃದ್ಧಿ ಪಡಿಸಿರೋದು, ಇಲ್ಲಾಂದ್ರೆ ಯಾರ ಕೈಯಲ್ಲೂ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮಾನ್ಯ ಶಾಸಕರೇ, ನಿಮ್ಗೆ ಹೇಳಕ್ಕೆ ಬಯಸ್ತೀನಿ, 4 ಸತಿ ನಿಮ್ಮ ಒಂದು ಏನು ಚುನಾವಣೆ ನಡೆದಿದೆ, 4 ಬಾರಿ ಏನು ಗೆದ್ದೀರಾ, ಈ ಚುನಾವಣೆಗೆ 4 ಬಾರಿನೂ ನಮ್ಮ ಸಮಾಜ 98% ಓಟ್ ಕೊಟ್ಟಿದೆ ನಿಮಗೆ. ನೀವು ಶಾಸಕರಾಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು, ನಾವು ಓಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು, ಬೇರೆಯವ್ರು ಅಭಿವೃದ್ಧಿ ಪಡಿಸ್ತಿದ್ರು. ಇದರಲ್ಲಿ ನಾನು ಅಂತ ಹೇಳ್ಕೊಳ್ಳೋದು ಒಂದು ದುರಾಂಕರದ ದರ್ಪ ಇದೆಯಲ್ಲ, ಇದು ಸರಿಯಲ್ಲ, ಇದು ತಪ್ಪು. ಇನ್ನೊಂದು ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ಇದೇ ನಗರೋತ್ಥಾನದ್ದು ಕೆಲಸ ಏನು ನಡೀತಾ ಇದೆ, ಇದಕ್ಕೆ ನಾನು ಅಧ್ಯಕ್ಷ, ಎಸ್ಟಿಮೇಟ್ ಕಮಿಟಿ ನಾನು ಅಧ್ಯಕ್ಷ, ಇದಕ್ಕೆ ನಾನು ಅಧ್ಯಕ್ಷ ಅಂತ ಹೇಳಿ ನೀವು ಏನು ಹೇಳ್ಕೊಂತಿರ್ತೀರಾ, ಇದು ಸಹ ಸರಿಯಲ್ಲ. ಏನಕ್ಕಂತ ಹೇಳಿದ್ರೆ, ನೀವು ಅಧ್ಯಕ್ಷರು ಹೌದು, ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ನಗರೋತ್ಥಾನ ಕೆಲಸ ಪ್ರತಿಯೊಂದು ವಾರ್ಡಿಗೂ 50 ಲಕ್ಷ ಹಾಕಿದ್ದಾರೆ, 60 ಲಕ್ಷ ಹಾಕಿದ್ದಾರೆ, 1 ಕೋಟಿ ಹಾಕಿದ್ದಾರೆ, 80 ಲಕ್ಷ ಹಾಕಿದ್ದಾರೆ. ಕೆಲಸ ಇರೋ ಥರ ದುಡ್ಡನ್ನು ಡಿವೈಡ್ ಮಾಡಿದ್ದಾರೆ. ನಾನು ಹೋಗಿ ಕೆಲಸ ಹಾಕ್ಸಿರೋ ಒಂದು ಕೆಲಸಕ್ಕೆ ನೀವು ಬಂದು ಗುದ್ಲಿ ಪೂಜೆ ಮಾಡಿ ನಿಮಗೆ ಸ್ವಾಗತ ಮಾಡ್ತೀನಿ. ನಮ್ಮ ವಾರ್ಡಲ್ಲಿ ಬಂದು ನಮ್ಮ ಥರನೇ ಬೇರೆ ವಾರ್ಡಲ್ಲಿ ನಿಂತು ಗೆದ್ದಿರೋನ್ ಬಂದು ನಮ್ಮ ವಾರ್ಡಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ನಾನು ಇದು ಬಿಡೋಕ್ಕಾಗತ್ತಾ ಶಾಸಕರೇ? ಇದು ತಪ್ಪಿದು. ನಗರೋತ್ಥಾನ ಕೆಲಸ